ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದಿದ್ದೀನಿ. ಯಾಕೆಂದರೆ ಇವತ್ತು ನನಗೆ ಚಾಮರಾಜನಗರಲ್ಲಿ ಹೇರ್ ಸ್ಟೈಲ್ ಆರ್ಡರ್ ಇದೆ, ಸೊ ಹೋಗಬೇಕು. ಅದಕ್ಕೆ ಬೇಗ ಎದ್ದಿದ್ದೀನಿ. ಇವತ್ತು ಟೈಮ್ ಎಷ್ಟಾಗಿದೆ ಅಂತ ನೋಡಿ, 4:39 ಇದೆ. ಹೋಗಬೇಕು, ಟೈಮ್ ಆಯಿತು, ರೆಡಿ ಆಗೋಣ ಬನ್ನಿ. ಫೈನಲಿ ಈ ಥರ ರೆಡಿಯಾಗಿದ್ದೀನಿ ಗೈಸ್. ಟೈಮ್ ಆಯಿತು, 5:15 ಆಯಿತು, ಹೊರಡಬೇಕು. ಓಕೆ, ಬಾಯ್ ಬಾಯ್. ಆಟೋ ಬುಕ್ ಮಾಡಿಕೊಂಡೆ ಸಬ್ಬರ್ಗೆ, ಯಾಕಂದರೆ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಸೊ ಹಾಗಾಗಿ ನಾನು ಒಬ್ಬಳೇ ಹೋಗ್ತೀನಿ ಅಂತ ನನ್ನ ಫ್ರೆಂಡ್ಗೂ ಬರೋಕ್ಕೆ ಹೇಳಿದ್ದೆ, ಅವಳು ಕೂಡ ಬಂದಳು. ಹಾಗೆಯೇ ಆಟೋ ಹತ್ಕೊಂಡು ಇಬ್ಬರೂ ಹೋದ್ವಿ ಸಬ್ಬರ್ಗೆ. ಹೋಗ್ತಾ ಹೋಗ್ತಾ ಹಾಗೆ ಒಂದೆರಡು ಕ್ಲಿಪ್ಸ್ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಲೈಟಾಗಿ ವೀಡಿಯೋ ಮಾಡ್ಕೊಂಡ್ವಿ. ಕತ್ಲೆ ಫೇಸ್ ಕಾಣಿಸ್ತಿರ್ಲಿಲ್ಲ, ಹಾಗೂ ಕೂಡ ಮಾಡ್ಕೊಂಡ್ವಿ ವೀಡಿಯೋಸಿಗೆ ಬೇಕು ಅಂತ ಹೇಳಿ. ಯಾಕಂದರೆ ಇನ್ನೂ ಬೆಳಕಾಗಿರಲಿಲ್ಲ, ಹಾಗಾಗಿ ಫೇಸ್ ಏನು ಸರಿಯಾಗಿ ಕಾಣಿಸ್ತಾ ಇಲ್ಲ. ಆಮೇಲೆ 5:45 ಆಗಿತ್ತು ನಾವು ಸಬ್ಬರ್ಗೆ ರೀಚ್ ಆದಾಗ. ನಾನು ಬಸ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಹಾಗೆ ಹೋಗ್ತಾ ಇದ್ದೆ. ನನ್ನ ಫ್ರೆಂಡ್ ವೀಡಿಯೋ ಮಾಡ್ತಿದ್ದಾಳೆ. ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ಯಳಂದೂರಿಗೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು, ಒಂದು ಸರಿನೂ ಹೋಗಿಲ್ಲ. ಸೊ ಬಸ್ ಎಲ್ಲಿ ಸಿಗುತ್ತೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಹಾಗೆ ನೋಡಿಕೊಂಡು ಹೋಗ್ತಾ ಇದ್ವಿ, ಎಲ್ಲಿದೆ ಬಸ್ ನೋಡೋಣ ಅಂಥೇಳಿ. 6ಗೆ ಬಸ್ ಇತ್ತು. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಎಲ್ಲ ಎಷ್ಟೊಂದು ತುಂಬ ಜನ ಬಂದಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ. ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಬಸ್ ಇತ್ತು, ರಂಗನಾಥ ಬೆಟ್ಟಕ್ಕೆ ಹೋಗ್ತಿತ್ತು, ಬಿಳಿಗಿರಿ ರಂಗನಾಥನ ಬೆಟ್ಟಕ್ಕೆ. ಅದೇ ಬಸ್ಸು ಯಳಂದೂರ್ಗೂ ಹೋಗುತ್ತೆ. ಆಮೇಲೆ ನಾವು ಹೊರಡೋಷ್ಟರಾಗಲೇ ಬೆಳಕಾಗ್ಬಿಟ್ಟಿತ್ತು, ಯಾಕಂದರೆ 6ಗೆ ಹೊರಡಬೇಕಾಗಿದ್ದ ಬಸ್ಸು 6:15 ಹೊರಡ್ತು. ಹಾಗೆ ವಿಡಿಯೋ ಮಾಡ್ಕೊಂಡ್ವಿ, ನನ್ನ ಫ್ರೆಂಡು ಮಾಡಿಕೊಂಡು ಹೊರಟ್ವಿ. 6:15 ಹೊರಡ್ತು ಬಸ್ಸು ಮೈಸೂರಿಂದ. ಹೊರಟಿ ಹಂಗೇ ಒಂದೆರಡು ವೀಡಿಯೋ ಮಾಡಿಕೊಂಡು ಯಳಂದೂರಿಗೆ ರೀಚ್ ಆದ್ವಿ. 7:45 ಆಗಿತ್ತು ಯಳಂದೂರಿಗೆ ರೀಚ್ ಆದ್ವಿ. ಹಾಗೆ ಮೇಕಪ್ ಆರ್ಟಿಸ್ಟ್ ಇನ್ನೊಬ್ಬರು ಕೂಡ ಬಂದಿದ್ರು, ಬ್ಯಾಂಗ್ಳೂರಿಂದ ಬಂದಿದ್ರು. ರಕ್ಷಾ ಬಸ್ನಲ್ಲಿ ನಿನ್ನ ಫೋಟೋ ಹಾಕ್ಬಿಟ್ಟವ್ರೆ ನೋಡು ರಕ್ಷಾ. ನಾನೇ ಸೇಮ್ ನಿನ್ನ ಥರನೇ ಐತಲ್ವಾ, ಆದರೆ ಅದು ಸಣ್ಣ ಇದೆ. ನಮ್ಮ ಬಾಸ್ ಕಾಣಿಸಿದ್ರು ಬಸ್ ಸ್ಟಾಪಲ್ಲಿ. ಯಳಂದೂರು ಬಸ್ ಸ್ಟಾಪಿಂದ 12 ಕಿಲೋಮೀಟರ್ಸ್ ಏನೋ ಆಗುತ್ತೆ ನಮಗೆ ಲೊಕೇಶನ್ ಇದ್ದಿದ್ದು. ಯಳಂದೂರಿಂದ ಗಂಗನವಾಡಿ ಅಂತ ಒಂದು ಊರಲ್ಲಿ ಮೇಕಪ್ ಇದ್ದಿದ್ದು, ಹೇರ್ ಸ್ಟೈಲ್ ಇದ್ದಿದ್ದು. ಸೊ ಅಲ್ಲಿಗೆ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ಇದೇ ದೇವಸ್ಥಾನ. ಹಾಗೆ ನನ್ನ ಫ್ರೆಂಡು ಹಂಗೆ ವಿಡಿಯೋ ಮಾಡ್ತಾ ಇದ್ಲು, ವಿಡಿಯೋಸ್ ಆ ದೇವಸ್ಥಾನದ್ದೆಲ್ಲ. ಇದು ಅವ್ರ ಮನೆ ದೇವರು. ಸೊ ಇಲ್ಲಿ ಅವರು ನಾಮಕರಣ ಮಾಡ್ತಾಯಿದ್ರು. ಅವರು ಮೈಸೂರು ಪ್ರಾಪರ್ಲಿ, ಆದರೆ ಇಲ್ಲಿ ಬಂದು ಅವರು ಹರಕೆ ಇತ್ತಂತೆ. ಸೊ ಇಲ್ಲಿ ಅವರು ಪೂಜೆ ಎಲ್ಲ ಮಾಡಿಸಿ ನಾಮಕರಣ ಮಾಡ್ತಾಯಿದ್ರು. ಹಾಗೆ ನಾವು ಟೆಂಪಲ್ಗೆ ಒಳಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ, ನಾನು ನನ್ನ ಫ್ರೆಂಡ್ ಇಬ್ಬರೂ. ಇದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಲು. ತುಂಬ ಚೆನ್ನಾಗಿದೆ, ತುಂಬ ಒಂಥರ ಕಾಮ್ ಅನಿಸುತ್ತೆ ಟೆಂಪಲ್ ಒಳಗಡೆ ಹೋದರೆ. ನನಗಂತೂ ಟೆಂಪಲ್ಗೆ ಹೋಗೋದಂದರೆ ತುಂಬ ಇಷ್ಟ. ಇದು ತುಂಬ ವರ್ಷದಿಂದ ಇರುವಂಥ ದೇವಸ್ಥಾನ ಅಂತೆ, 600 ವರ್ಷ ಹಳೆಯ ದೇವಸ್ಥಾನ ಇದು. ನಾವು ಹೋಗಿದ್ದು ನೋಡಿ, ಅವರು ಪೂಜಾರಿ ಪಾಪ ಒಳಗೆ ಕರೆದ್ಬಿಟ್ಟು ಆ ದೇವಸ್ಥಾನದ ಬಗ್ಗೆ ಎಲ್ಲ ಹೇಳ್ತಾಯಿದ್ರು ನಮಗೆ. ನೋಡಿ ಕಾಣಿಸ್ತಿದೆಯಲ್ಲ, ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದು. ಇಲ್ಲಿ ಏನೋ ಹರಕೆ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಇಲ್ಲಿ ಪೂಜೆ ಇಟ್ಕೊಂಡಿದ್ರು. ಇವರು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ರು. ವೀರಭದ್ರೇಶ್
ವೀರಭದ್ರೇಶ್ವರ ಅದು ಭದ್ರಕಾಳ ಅದು ಬಸವೇಶ್ವರ ಜಾತ್ರೆ ಆಗುತ್ತೆ ಯುಗಾದಿ ಹಬ್ಬದ 10 ದಿವಸ ರಥೋತ್ಸವ 11 ದಿವಸಕ್ಕೆ ನಾವೇನ್ ಮಾಡಪ್ಪ ನಾಪ್ಕೊಳ ನೀವು ಏನಪ್ಪ ನೀರ ಚಲಿಕಲ್ ಅಲ್ಲೇ ಅವಲ್ಲ ಗಣ ಭದ್ರಕಾಳ ಜಾತ್ರೆ ಜಾತ್ರಾ ಅಲಂಕಾರ ನಿಮ್ಗೆ ತೋರುತ್ತೆ ಇವಾಗ ವೀರಭದ್ರೇಶ್ವರ ಜಾತ್ರೆ ತೇರಂಜಿಸ್ತಾರೆ ಹೊಡ್ಕೊಬಿಡಿ ಅಲ್ಲಿ ಹೊಡ್ಕೊಬಿಡಿ ಭದ್ರಕಾಳ ಜಾತ್ರಾ ಇದು ಭದ್ರಕಾಳ ಹೊಡ್ಕೊಂಡ್ರೆ ವೀರಭದ್ರೇಶ್ವರ ಆಯ್ತಲ್ಲ ಇದು ಇದು ಕೊಂಡಜ್ಜಿಸ್ತ ವೀರಭದ್ರೇಶ್ವರ ಇದು ಇದೆ ಹಾಂ ಭದ್ರಕಾಳ ಆಯ್ತು ಬೆಣ್ಣ ಇದೆ ಇದು 2 ತಿಂಗಳಾಯ್ತು ಇದಾಗಿ ಬೆಣ್ಣೆ ಅಲಂಕಾರ ಬೆಣ್ಣೆ ಅಲಂಕಾರನ ಎಷ್ಟು ದಿನ ಮಾಡ್ತೀರಾ ಒಂದೇ ಡೈಲಿ ಪೂಜೆ ಜಾತ್ರೆ 3 ದಿವಸನೇ ದೇವರು ಕೊಂಡಂತ 3 ದಿವಸ ಜಾತ್ರೆ ಬಸವೇಶ್ವರ ಜಾತ್ರಾ ಅಲಂಕಾರ ಇದೆಲ್ಲ ಈಗ ಕೊಟ್ಟಿರೋದು ನಿಮಗೆ ಜಾತ್ರಾ ಅಲಂಕಾರ ಎಲ್ಲ ದೇವಸ್ಥಾನಕ್ಕೂ ನೀವೇ ಪೂಜೆ ಮಾಡೋದು ಇದು 15 ಒಬ್ಬನೇ ತೇರು ಕೊಂಡು ವೀರಭದ್ರೇಶ್ವರ ಭದ್ರಕಾಳ ಬಸವೇಶ್ವರ ನೀರು ಭದ್ರಕಾಳ ನೀರು ಹಾಂ ಅವ್ರು 3 ಸೇರಿ ಅವ್ರು ಬೇರೆ ಬರ್ತಾರೆ ನಾವು ಜೊತೆಲ್ಲ ಅಷ್ಟೇ ಒಂದೇ ಸರಿ ವೀರಭದ್ರೇಶ್ವರ ಭದ್ರಕಾಳ ಭದ್ರಕಾಳ ಬಸವೇಶ್ವರ ನಾವು ಜಗಳ ಅಷ್ಟೇ 3 ಸೇರಿ ಕೊಟ್ಟರೆ ನಾಳೆ ಆಗಿದೆ 5 ದಿನ ನಾವೆಲ್ಲ ಸಂಬಂಧಿಕರು ಭದ್ರಕಾಳ ನಾವು ನಮ್ದು ವಯಸ್ಸ ನಮ್ಮದು ಓಡಾಗೆ ಅಲ್ಲ ಇದು ಬಸವೇಶ್ವರ ನಮ್ಮ ಹುಡುಗ ನಮ್ಮ ಮನೇಲಿ ವೀರಭದ್ರೇಶ್ವರ ಅದು ನೋಡಿದ್ರೆ ಬಂದಾಗಿದೆ ಮಾರಿಸ್ವಾಮಿ ಅಂತೇಳಿ ಎಲ್ಲ ನಮ್ಮ ಸಂಬಂಧಿಕರೇ ನಮ್ಮವರೆಲ್ಲ ಸರ್ ನಮ್ಮದು ನಾವು ಸ್ವಂತ ಅಣ್ಣನ ಮಗ ಇವರು ನಮ್ಮ ಅಣ್ಣನ ಮಗನೇ ಬಸವೇಶ್ವರ ನಮ್ಮ ಇಲ್ಲ 15 ಒಬ್ಬರುಗಳ ಸ್ಯಾಲ್ರಿ ಇದೆ ಕೂಡ ಅಷ್ಟು ಒಂದು ಎಣಿಸ್ಕೊಂಡಿದೆ ಆ ಮುಖಾಂತರ ಮಾಡ್ಕೊಳ್ಳೋದು ಅದರಂತ ಅವ್ರವ್ರ ಕಡೆಯವ್ರು ಬಂದಾಗ ಅವ್ರು ಮಾಡ್ಕೊತಾರೆ ದರ್ಶನ ಎಲ್ಲ ಮಾಡಿಕೊಂಡು ತಿಂಡಿಗೆ ಬಂದ್ವಿ. ತಿಂಡಿಗೆ ಉಪ್ಪಿಟ್ಟು ಮತ್ತು ಕೇಸರಿಬಾತ್ ಮಾಡಿದರು. ಅದಾದಮೇಲೆ ಹೇರ್ ಸ್ಟೈಲನ್ನು ಸ್ಟಾರ್ಟ್ ಮಾಡಿಕೊಂಡೆ ನಾನು. ಅವರು ಮೇಕಪ್ ಆರ್ಟಿಸ್ಟ್ ಬಂದು ಅವರು ಮೇಕಪ್ ಮಾಡ್ತಾಯಿದ್ರು, ನಾನು ಹೇರ್ ಸ್ಟೈಲ್ ಮಾಡ್ತಾಯಿದ್ದೆ. ಮೆಸ್ಸಿ ಬ್ರೈಟ್ ಕೇಳಿದರು, ಸೊ ಮೆಸ್ಸಿ ಬ್ರೈಟ್ಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಮೇಕಪ್ ಆರ್ಟಿಸ್ಟ್ ಜೊತೆ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಮಾಡ್ತಾಯಿದ್ವಿ ಇಬ್ಬರೂ. ಅವ್ರನ್ನ ರೇಗಿಸ್ಕೊಂಡು ನಾನು ಕೂಡ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಕ್ರಿಂಪ್ ಮಾಡ್ಕೊಳ್ತಾ ಇದ್ದೀನಿ ಹೇರ್ ಸ್ಟೈಲ್ ಮಾಡೋದಕ್ಕೆ. ಅವರೇನೋ ಹೇಳ್ತಾಯಿದ್ರು, ಐ ಶ್ಯಾಡೋದು ಏನೋ ಮಾತಾಡ್ತಾಯಿದ್ರು. ಸೊ ನಾನು ಅವರನ್ನು ರೇಗಿಸ್ತಾ ಇದ್ದೆ. ಕಾಮಿಡಿ ಮಾಡಿಕೊಂಡು ಇಬ್ಬರೂ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಇದ್ವಿ. ನನ್ನ ಫ್ರೆಂಡ್ ವೀಡಿಯೋ ಮಾಡ್ಕೊಂಡಿದ್ದಾಳೆ ಅದನ್ನು. ನಾನು ಅಂದ್ಕೊಂಡಿದ್ದೆ ಹೇಗಿರ್ತಾರೋ ಏನೋ, ಇವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ನಾನು. ಸೊ ಮಾತಾಡ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ಚೆನ್ನಾಗಿ ಮಾತಾಡಿದ್ರು, ಕ್ಲೋಸ್ ಆಗಿದ್ದರು. ಆ್ಯಂಡ್ ಇದೇ ಪಾಪುದು ನಾಮಕರಣ ಇದ್ದಿದ್ದು. ತುಂಬ ಕ್ಯೂಟಾಗಿತ್ತು ಪಾಪು, ಯಾರು ಕರೆದ್ರೂ ಹೋಗ್ತಿತ್ತು. ಅದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ಅವರೇ ಆಟೋ ಬುಕ್ ಮಾಡಿಕೊಟ್ಟಿದ್ರು. ಅವ್ರ ಲೊಕೇಶನಿಂದ ಯಳಂದೂರು ಬಸ್ ಸ್ಟಾಪ್ಗೆ. ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂಥೇಳಿ ಹೊರಟ್ವಿ. ಹಾಗೆ ಅವರು ಫೋಸ್ ಕೊಡ್ತಾಯಿದ್ರು, ನನ್ನ ಫ್ರೆಂಡು ಮತ್ತು ಮೇಕಪ್ ಆರ್ಟಿಸ್ಟು ತೇಜಸ್ ಅಂತ ಅವ್ರ ಹೆಸರು. ಹಾಗೆ ನಂದು ಕೂಡ ವೀಡಿಯೋ ಮಾಡಿಕೊಂಡೆ.
ವಿಡಿಯೋ ಮಾಡಿಕೊಂಡು ಬೋರ್ ಆಗ್ತಿತ್ತು ಅಂತ ಹೇಳಿ ಎಲ್ಲ ಮಾತಾಡಿಕೊಂಡು ಹೊರಟ್ವಿ. ಹಾಗೆ ಬಸ್ ಬಂತು. ಬಸ್ದು ನಾವು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಕೂತ್ಕೊಂಡ್ಮೇಲೆ ವಿಡಿಯೋ ಮಾಡಿದ್ವಿ ನಾವು. ಹಾಗೆ ಸ್ನ್ಯಾಪಲ್ಲಿ ನನ್ನ ಫ್ರೆಂಡ್ ಕಾಮಿಡಿ ಸ್ನ್ಯಾಪ್ ಮಾಡಿಕೊಂಡು ನನ್ನ ಫ್ರೆಂಡು ಟೈಮ್ ಪಾಸ್ ಮಾಡಿದ್ವಿ, ಬೇಜಾರಾಗ್ತಿತ್ತು ಅಂತ ಹೇಳಿ. ಅವಳಿಗೆ ಪಾಪ ಫುಲ್ ನಿದ್ರೆ ಬರ್ತಿತ್ತು, ಯಾಕಂದರೆ ಅವಳು 2 ಗಂಟೆಗೆ ಎದ್ದಿದ್ಲು. ನಾನೇ 4:15ಗೆ ಎದ್ದಿದ್ದೆ. ಅವಳು ನನಗಿಂತ ಬೇಗನೆ ಎದ್ದು ಮನೇಲಿ ತಿಂಡಿ ಎಲ್ಲ ಮಾಡಿ ಪಾಪ ಬಂದಿದ್ಲು. ತುಂಬ ಸುಸ್ತಾಗಿತ್ತು ಅವಳಿಗೂ ಕೂಡ. ನಮ್ಮಿಬ್ರದ್ದು 10 ಇಯರ್ಸ್ ಮೇಲಾಗಿದೆ ಫ್ರೆಂಡ್ಶಿಪ್ಪು. ಬಟ್ ನನ್ನ ಇಷ್ಟಪಡ್ತೀನಿ ಅಂತ ಹೇಳಿದವರೆಲ್ಲ ನನ್ನನ್ನು ಬಿಟ್ಟೋದ್ರು. ಆದರೆ 10 ವರ್ಷದಿಂದ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಂಡಿದ್ದೀನಿ ಅಂದರೆ ಅದು ಇವಳು ಮಾತ್ರ. ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ. ನನ್ನ ಲೈಫಲ್ಲಿ ಇರ್ತೀನಿ ನಿನ್ನ ಜೊತೆ ಅಂತ ಹೇಳಿದವರೆಲ್ಲ ಕೈ ಕೊಟ್ಟೋಗಿದ್ದಾರೆ. ಬಟ್ ಇವಳು ಮಾತ್ರ ನನಗೆ ಏನೇ ಕಷ್ಟ ಬರಲಿ ಏನೇ ಬರಲಿ ನನ್ನ ಜೊತೆ ಇದ್ದಾಳೆ. ಹಾಗೆ ಅವ್ರ ಮನೆಗೆ ಅವಳನ್ನು ಡ್ರಾಪ್ ಮಾಡಿ ಹೊರಟೆ. ಅವ್ರ ಮನೆ ಫಸ್ಟ್ ಸಿಗುತ್ತೆ, ಅವ್ರ ಮನೆ ಹತ್ರ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಹೊರಟೆ. ಅವಳು ಹೇಳ್ತಾ ಇದ್ಲು ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ಗೆ ಹೋಗಿ ಅಂತ ಹೇಳಿ ಅವ್ರಿಗೆ, ಡ್ರೈವರ್ಗೆ. ಆಮೇಲೆ ಅವಳು ಹೊರಟ್ಲು, ನಾನು ಕೂಡ ಹೊರಟೆ. ಹಾಗೆ ನಮ್ಮನೆ ಹತ್ರನೂ ನಾನು ರೀಚ್ ಆಗಿ ನನಗೂ ಸುಸ್ತಾಗ್ಬಿಟ್ಟಿತ್ತು. ಬಸ್ಸಲ್ಲಿ ಹೋಗಿ ಬರೋದು ಅಂದರೆ ತುಂಬ ಹಿಂಸೆ ಗೈಸ್. ಆದರೂ ಏನೂ ಮಾಡೋಕ್ಕಲ್ಲ, ನಮ್ಮ ಕೆಲಸನೇ ಆಗಿದೆ, ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್.